ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೇಗಿದ್ದೀರಾ? ನಾವು ಕೂಡ ಆರಾಮಾಗಿದ್ದೀವಿ, ನೀವು ಆರಾಮಾಗಿದ್ದೀರಾ ಅಂದ್ಕೊಂಡಿನಿ. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಹಾಗೆ ಇವತ್ತಿನ ವ್ಲಾಗ್ನಲ್ಲಿ 2 ರೆಸಿಪಿ ಮಾಡಿದ್ದೀನಿ. ರೆಸಿಪಿನ ಶೇರ್ ಮಾಡೋಕ್ಕೆ ಹೋಗಿಲ್ಲ, ಹಾಗಾಗಿ ಸ್ವಲ್ಪ ಎಡಿಟ್ ಮಾಡ್ಕೊಂಡಿದ್ದೆ, ಅದು ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಎಡಿಟಿಂಗ್ ಮಾಡಿರೋದನ್ನೆಲ್ಲ ಸ್ಕಿಪ್ ಮಾಡಿಬಿಟ್ಟು ಸ್ವಲ್ಪ ಹಾಕಿದ್ದೀನಿ. ಹಾಗೆ ಇವತ್ತಿನ ಬೆಳಗ್ಗಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡ್ತಾಯಿದ್ದೆ. ಟೈಮ್ ಬಂದ್ಬಿಟ್ಟು 11:30 ಆಗಿರ್ಬೋದು. ಎಷ್ಟು ಬೇಗನೆ ಇವತ್ತು ಕೆಲಸ ಆಯಿತು. ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಬೇಗ ಪೂಜೆ ಮಾಡಿಬಿಟ್ರೆ ಮನಸ್ಸಿಗೊಂದು ಎಷ್ಟು ಸಮಾಧಾನ ಆಗುತ್ತೆ, ಒಂದು ಪಾಸಿಟಿವ್ ವೈಬ್ ಬರುತ್ತೆ, ಅಷ್ಟೊಂದು ಖುಷಿ ಆಗುತ್ತೆ ಮನಸ್ಸಿಗೆ. ಪೂಜೆ ಕೂಡ ಆಯಿತು. ಪೂಜೆ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಮೊದಲೆಲ್ಲ ನಿಜವಾಗ್ಲೂ ಎಷ್ಟು ಕಷ್ಟ ಆಗ್ತದಂದರೆ ವೀಡಿಯೋ ಮಾಡಬೇಕಾದ್ರೆ ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡಿ ಎಲ್ಲ ವೀಡಿಯೋ ಮಾಡ್ಕೊಂಡು ಎಡಿಟ್ ಮಾಡೋಕ್ಕೆ ಅಷ್ಟು ಕಷ್ಟ ಆಗ್ತಾಯಿತ್ತು. ಇವಾಗೆಲ್ಲ ಎಂತ ಇಲ್ಲ, ಸ್ವಲ್ಪ ಆರಾಮಾಗಿಬಿಟ್ಟಿದ್ದೀನಿ. ಇವಾಗ ಬೆಳಗ್ಗೆ ಬೇಗ ಇದ್ದರೆ ಬೇಗ ಕೆಲಸ ಆಗುತ್ತೆ. ನೋಡ್ಬೋದು, ಎಷ್ಟು ಬೇಗ ಎದ್ದಿರ್ತೀವೋ ಅಷ್ಟು ಬೇಗ ಕೆಲಸ ಎಲ್ಲ ಆಗಿ ಪೂಜೆ ಮಾಡಿಕೊಂಡು ನಂದು ಕೂಡ ಕೆಲಸ ಆಗಿ ಇವಾಗ ಆರಾಮಾಗಿ ವೀಡಿಯೋ ಮಾಡ್ಕೊಬೋದು, ಎಡಿಟ್. ಸಾಮಾನ್ಯವಾಗಿ ನಮ್ಮ ಕಡೆ ಎಲ್ಲ ಈ ಚಿಕನ್ ಸಾಂಬಾರು ಮಟನ್ ಸಾಂಬಾರಿಗೆಲ್ಲ ಮುದ್ದೆ ಇರಲೇಬೇಕು. ಇಲ್ಲಿ ಅಂದರೆ ನಮ್ಮ ಅತ್ತೆ ಮನೆ ಕಡೆ ಎಲ್ಲ ಮುದ್ದೆ ಬೇಕೇ ಬೇಕು ಅಂತ ಯಾರು ಕೇಳೋದಿಲ್ಲ. ಜಾಸ್ತಿ ರೊಟ್ಟಿ ಅಥವಾ ಗೀ ರೈಸು, ಅಕ್ಕಿ ರವೆ ಕಡೆ ಬರುತ್ತಲ್ಲ, ಈ ಥರದ್ದೆಲ್ಲ ಜಾಸ್ತಿ ಮಾಡೋದು ಇವರು. ನಾನು ಮಾಡ್ತೀನಿ ಒಂದೊಂದು ಟೈಮ್ ಮುದ್ದೆನ. ಇವಾಗ ರಾತ್ರಿಗೆ ಮುದ್ದೆ ಮಾಡಿದ್ರೆ ಆಯಿತು, ಇವಾಗ ಗೀ ರೈಸ್ ಮಾಡು ಅಂತ ಹೇಳಿದರು ನಮ್ಮ ಅತ್ತೆಯವ್ರು ಮತ್ತು ನಮ್ಮ ಯಜಮಾನ್ರಿಬ್ಬರು. ಹಾಗಾಗಿ ಸರಿ ಗೀ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಗೀ ರೈಸ್ ಮಾಡಿದೆ. ಗೀ ರೈಸ್ ಮಾಡೋದು ತುಂಬಾ ಈಸಿ ಹಾಗೂ ಸಿಂಪಲ್ಲಾಗಿ ಮಾಡ್ಬೋದು. ಇಂತೆಲ್ಲ ನಾರ್ಮಲಾಗಿ ಸ್ವಲ್ಪ ಈರುಳ್ಳಿನೆಲ್ಲ ಹೆಚ್ಕೊಂಬಿಟ್ಟು 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಚಕ್ಕೆ ಲವಂಗ ಚಕ್ರ ಮೊಗ್ಗೆಲ್ಲ ಹಾಕ್ಕೊಬೇಕು. ಯಾಕೆಂದರೆ ಸ್ಪೈಸಸ್ ಎಲ್ಲ ಜಾಸ್ತಿ ಹಾಕ್ಬಾರ್ದು. ಯಾಕೆಂದರೆ ಸಾಂಬಾರು ಜೊತೆಲಿ ಊಟ ಮಾಡೋದ್ರಿಂದ ಜಾಸ್ತಿ ಮಸಾಲ ಆದರೆ ಊಟ ಮಾಡೋದಕ್ಕೆ ಅಷ್ಟು ಸ್ವಲ್ಪ ಸ್ಟ್ರಾಂಗ್ ಅನಿಸ್ಬಿಡುತ್ತೆ. ಹಾಗಾಗಿ ಲೈಟಾಗಿ ಮಸಾಲೆ ಹಾಕ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪಲಾವ್ ಎಲೆ ಈ ರೀತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ, ಅದಾದ ನಂತರ ಸ್ವಲ್ಪ ಒಂದು ಅರ್ಧ ಬೌಲಷ್ಟು ಮೊಸರು ಸೇರಿಸ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ ಗೀ ರೈಸ್. ಇಷ್ಟೇ, ಎಂಥ ಕಷ್ಟ ಇಲ್ಲ, ಆರಾಮಾಗಿ ಮಾಡ್ಕೊಬೋದು. ಗೀ ರೈಸ್ ಬಂದುಬಿಟ್ಟು ಚಿಕನ್ ಸಾಂಬಾರು ಅಥವಾ ಮಟನ್ ಸಾಂಬಾರಿಗೆ ಅಂತ ಇಲ್ಲ, ಅದ್ರ ಜೊತೆಯಲ್ಲಿ ವೆಜಿಟೇಬಲ್ ಕುರ್ಮಾ ಕೂಡ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು, ಇಲ್ಲಿ ಮಟನ್ ಸಾಂಬಾರೆಲ್ಲ ರೆಡಿ ಆಯಿತು. ಬಿಸಿ ಇರುವಾಗಲೇ ತೆಗೆದು ತೋರಿಸ್ತಾಯಿನಿ. ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಈ ಸಾಂಬಾರು. ಇಂತೆಲ್ಲ ಅದೇ ವೀಡಿಯೋ ಮಾಡ್ಕೊಂಡಿದ್ದೆ, ಅದು ಯಾಕೋ ಸರಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ಅಪ್ಲೋಡ್ ಮಾಡಲಿಲ್ಲ. ತುಂಬ ಕಷ್ಟಪಟ್ಬಿಟ್ಟು ಎಷ್ಟೊತ್ತು ಅಡುಗೆ ಮಾಡಿದೆ. ನಾವು ಅಡುಗೆ ಮಾಡಿದ್ರೇ ಸರಿ, ವೀಡಿಯೋ ಮಾಡೋಕ್ಕಿಂತ ಮುಂಚೆನೇ ವೀಡಿಯೋ ಮಾಡ್ದಂಗೆ ಅಡುಗೆ ಮಾಡಿದರೆ ಬೇಗ 1 ಅವರ್ಲಿ ಆಗಿಬಿಡುತ್ತೆ. ನಾವು ವೀಡಿಯೋಗೋಸ್ಕರ ಮಾಡ್ಕೊತ ಕೂತ್ಕೊಂಡ್ರೆ ಇಲ್ಲಂದ್ರೂ ಒಂದು 2 ರಿಂದ 3 ಅವರ್ ಅಂತೂ ಬೇಕೇ ಬೇಕು. ಈ ಥರ ಸ್ಪೆಷಲಾಗಿ ಅಡುಗೆ ಎಲ್ಲ ವೀಡಿಯೋ ಮಾಡ್ಕೊಂಡು ಮಾಡೋದಕ್ಕೆ ತುಂಬ ಟೈಮ್ ವೇಸ್ಟ್ ಮಾಡ್ಕೊಂಡು ಮಾಡಿದೆ. ಕೊನೆಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನೋಡ್ಬೋದು, ಗೀ ರೈಸು ಜೊತೆಗೆ ಅನ್ನ ಮತ್ತು ಮಟನ್ ಸಾಂಬಾರು ತುಂಬಾ ಸೂಪರ್ ಬಂದಿತ್ತು. ನೆಕ್ಸ್ಟ್ ಟೈಮು ನಾನು ಶೇರ್ ಮಾಡ್ಕೊತೀನಿ. ಇವಾಗ ಬಂದುಬಿಟ್ಟು ವೈಭವ್ಗೆ ದೊಡ್ಡ ಮಗ ಇದೆಲ್ಲ, ಅವರಿಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದರು, ಫ್ಯಾಮಿಲಿ ಟ್ರೀ ಅಂತ. ಅವರು ಟ್ಯೂಷನಿಗೆ ಹೋಗಿರೋದ್ರಿಂದ ಅಲ್ಲಿಂದ ಬರೋ ಅಷ್ಟರಲ್ಲಿ 9:15 ಆಗಿಬಿಡುತ್ತೆ. 9:15, 9:30 ಆಗಿಬಿಡುತ್ತೆ. ಅಲ್ಲಿಂದ ಪಾಪ ಬಂದುಬಿಟ್ಟು ಮತ್ತೆ ಊಟ ಮಾಡೋದು ಅಲ್ಲೇ ಟೈಮ್ ಆಗಿಬಿಡುತ್ತೆ. ಮತ್ತು ಪ್ರಾಜೆಕ್ಟ್ ಎಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಸ್ವಲ್ಪ ದೊಡ್ಡದಾಗೆಲ್ಲ ನಾನೇ ಮಾಡಿಬಿಡೋಣ. ನೆಕ್ಸ್ಟ್ ಏನಾದರೂ ಸ್ವಲ್ಪ ಸಿಂಪಲಾಗಿರೋದೆಲ್ಲ ಬಂದುಬಿಟ್ಟು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನೇ ಎಲ್ಲ ಡ್ರಾಯಿಂಗ್ ಶೀಟೆಲ್ಲ ತೊಗೊಂಡು ಕಟ್ ಮಾಡೋಕ್ಕೆ ಕೂತ್ಕೊಂಡೆ. ನಿಜವಾಗ್ಲೂ ಎಷ್ಟೊತ್ತು ಆಗುತ್ತೆ ಅಂದರೆ, ನೋಡೋಕ್ಕೆ ಈ ಥರ ಎಷ್ಟಿದೆ, ಅದನ್ನು ಮಾಡೋದಕ್ಕೆ ತುಂಬ ಟೈಮ್ ತೊಗೊಂತು. 1-2 ಅವರ್ ಆಗಿದೆ ನೋಡೋದಕ್ಕೆ. ನಾನು ಫಸ್ಟ್ ಏನು ಅಂದ್ಕೊಂಡೆ, ಯೆಲ್ಲೋ ಕಲರಲ್ಲಿ ಡ್ರಾಯಿಂಗ್ ಮಾಡಿಬಿಟ್ಟು ಕಲರ್ ಹಾಕೋಣ ಸ್ಕೆಚ್ ಪೆನಲ್ಲಿ ಅಂತ ತೊಗೊಂಡೆ. ಸ್ಕೆಚ್ ಪೆನಲ್ಲಿ ಕಲರ್ ಹಾಕಿದ್ರೆ ಏನಾಯಿತು, ಒಂದೊಂದು ಕಡೆ ನೀಟಾಗಿ ರಬ್ಬ ಆಗಿರೋದೆಲ್ಲ ಅಲ್ಲಲ್ಲೇ ವೈಟ್ ಎಲ್ಲೋ ಎಲ್ಲ ಕಾಣಿಸುತ್ತೆ, ಸ್ವಲ್ಪ ಗ್ರೀನ್ ಕಾಣಿಸುತ್ತೆ, ಒಂದು ಸೈಡ್ ಡಾರ್ಕು ಒಂದು ಸೈಡ್ ಲೈಟ್ ಈ ಥರ ಕಾಣುತ್ತೆ. ಹಾಗಾಗಿ ಕೊನೆಗೆ ಅದು ವೇಸ್ಟ್ ಮಾಡಿಬಿಟ್ಟು ಮತ್ತು ಗ್ರೀನ್ ಕಲರ್ ಇರುತ್ತಲ್ವ ಶೀಟು, ಅದನ್ನೇ ಟ್ರೀ ಥರ ಕಟ್ ಮಾಡಿಬಿಟ್ಟು ಅಂಟಿಸ್ಬಿಟ್ಟು ಡಬಲ್ ಪೇಪರ್ ಅಂಟಿಸ್ಬಿಟ್ಟು ನೀಟಾಗಿ ಅದೇ ಥರ ಡ್ರಾಯಿಂಗ್ ಮಾಡಿ ಕೊನೆಗೆ ಫೈನಲಾಗಿ 2 ಅವರ್ ಆಯಿತು ಮಾಡಿ ಮುಗಿಸೋ ಅಷ್ಟರಲ್ಲಿ. ಮುಗಿಸಿ ಮತ್ತು ಬೆಳಗ್ಗೆ ಎದ್ಬಿಟ್ಟು ಫೋಟೋಸ್ನೆಲ್ಲ ಅಂಟಿಸಿದೆ, ಫ್ಯಾಮಿಲಿ ಫೋಟೋಸ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ದು. ಅಷ್ಟೊತ್ತಿಗೆ ಆಯಿತು 2 ಅವರ್ ಆಯಿತು. ಹಾಗೆ ಸಂಜೆ ಮಳೆ ಬರ್ತಾಯಿತ್ತು, ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕಿದ್ದ ಹಾಗೆ ಇತ್ತು, ಅದನ್ನೆಲ್ಲ ತೆಗೆದ್ಬಿಟ್ಟು ಒಣಗಾಕಿದ್ದೀನಿ. ತುಂಬ ಮಳೆಗಾಲ ಅಂತಲೇ ಏನು ಅನ್ನಿಸ್ತಲ್ಲ, ಮೋಡ ಇದೆ ಅಷ್ಟೇನು ಮಳೆ ಅಂತೂ ಇಲ್ಲೇ ಇಲ್ಲ ನಮ್ಮ ಕಡೆ. ಸ್ವಲ್ಪ ಸಣ್ಣದಾಗಿ ಮಳೆ ಬರುತ್ತೆ. ಹಾಗೆ ಸಂಜೆ ಬಟ್ಟೆಗಳೆಲ್ಲ ಹಾಕಿ ಸಂಜೆ ದೇವ್ರ ದೀಪ ಹಚ್ಬಿಟ್ಟು ನಾನು ಮತ್ತು ಕಾಫಿ ಟೀ ಮಾಡೋಣ ಅಂತ ಹೇಳಿಬಿಟ್ಟು ಬಂದೆ. ಹಾಗೆ ಸ್ವಲ್ಪ ದೋಸೆಗೆಲ್ಲ ನೆನೆಸ್ಬಿಡೋಣ. ಮಕ್ಕಳಿಗೆ ದೋಸೆ ಅಂದರೆ ತುಂಬ ಇಷ್ಟ. ಇಡ್ಲಿ, ದೋಸೆ, ಚಪಾತಿ ಈ ಥರ ಇಷ್ಟಪಡ್ತಾರೆ ಜಾಸ್ತಿ. ಹಾಗಾಗಿ ದೋಸೆ ಮಾಡೋಕ್ಕೆ ನೆನೆಸಿಟ್ಟೆ. ಹಾಗೆ ಸಂಜೆ ಸ್ವಲ್ಪ ಮಳೆ ಬರ್ತಾಯಿತ್ತಲ್ವ, ಏನಾದರೂ ಸ್ವಲ್ಪ ತಿನ್ನಬೇಕು ಖಾರವಾಗಿ ಅನಿಸ್ತಾಯಿತ್ತು. ಹಾಗಾಗಿ ನಾನು ಮೆಣ್ಸಿನ್ಕಾಯಿ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಾಯಿದ್ದೀನಿ. ಬಜ್ಜಿ ಅಂತಿರೋ ಬೋಂಡ ಅಂತಿರೋ ವಡೆ ಅಂತಿರೋ ಗೊತ್ತಿಲ್ಲ ನನಗೆ, ಮೆಣ್ಸಿನ್ಕಾಯಿ ಬೋಂಡ ಅಂದ್ಕೊಂಡಿರ್ತೀನಿ.
ಅದನ್ನು ಮಾಡ್ತಾಯಿದ್ದೀನಿ. ಹಾಗೆ ಮಕ್ಕಳು ಮೆಣ್ಸಿನ್ಕಾಯಿ ಬೋಂಡ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಲೂಗೆಡ್ಡೆನ ಕಟ್ ಮಾಡಿಟ್ಟಿದ್ದೀನಿ. ಸಣ್ಣ ಗಾಲಿಗಲೆ ಕಟ್ ಮಾಡ್ಕೊಂಡು ನೀನು ಉಳಿದಿರೋದೆಲ್ಲ ಸ್ವಲ್ಪ ಉದ್ದುದ್ದಾಗ ಕಟ್ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಆ ಥರ ಮಾಡಿಕೊಂಡ್ರೆ ಒಂದು ದೊಡ್ಡ ಮಗನಿಗೆ ಅದೇ ಥರನೇ ಇಷ್ಟ ಆಗೋದು. ಹಾಗಾಗಿ ನಮ್ಮ ಅತ್ತೆಗೆ ಮತ್ತು ನಮ್ಮ ಚಿಕ್ಕ ಮಗನಿಗೆ ರೌಂಡಾಗಿ ಕಟ್ ಮಾಡ್ಕೊಂಡಿನಿ. ನಮಗೆ ನಮ್ಮ ಮನೆಯವರಿಗೆ ಮೆಣ್ಸಿನ್ಕಾಯಿ ಬೋಂಡ ಮತ್ತು ದೊಡ್ಡವನಿಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದಿಷ್ಟು ಒಂದೇ ಹಿಟ್ಟಲ್ಲಿ ಮಾಡಿಬಿಡ್ತೀನಿ. ಇದು ಸ್ವಲ್ಪ ಏನೋ ಜಸ್ಟು ಸೋಂಕಾಳು ಇರುತ್ತಲ್ಲ, ಅಜ್ವಾಯಿನ ಅಂತೀವಲ್ವ, ಅದನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಸ್ವಲ್ಪ ಚಿಟಿಕೆ ಸೋಡಾ, ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದಿಷ್ಟನ್ನು ಕಲಿಸ್ಕೊಂಡ್ಬಿಟ್ರೆ ರೆಡಿ ಆಯ್ತು. ಇಷ್ಟೇ. ಇದು ನಾವು ಮೆಣ್ಸಿನ್ಕಾಯಿ ಬೋಂಡಾಗೆ ಸ್ವಲ್ಪ ಗಟ್ಟಿ ಇರಬೇಕು. ಆಲೂಗಡ್ಡೆ ಒಳಗೆ ಸ್ವಲ್ಪ ತೆಳುಗಿರಬೇಕು. ತೆಳುಗಿದ್ರೆ ಚೆನ್ನಾಗಿ, ತುಂಬ ಗಟ್ಟಿ ಇದ್ರೆ ಏನಾಗುತ್ತೆ ಒಳಗಡೆ ಬೇಯೋದಿಲ್ಲ, ತಿನ್ನೋಕ್ಕೆ ಟೇಸ್ಟ್ ಇರಲ್ಲ. ತೆಳುಗೆ ಸ್ವಲ್ಪ ಮೀಡಿಯಮ್ ನೋಡಿ ತೆಳು ಕಲಿಸ್ಕೊಬೇಕು. ಹಾಗಿದ್ದರೆ ಆ ಒಳಗಡೆ ಆಲೂಗಡ್ಡೆನೂ ಕೂಡ ಚೆನ್ನಾಗಿ ಬೇಯುತ್ತೆ. ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ. ಆದರೆ ಗಟ್ಟಿ ಕಲಿಸ್ಕೊಬಾರ್ದು. ಆಲೂಗಡ್ಡೆಗೆ ಹೀರೆಕಾಯಿ ಆಗಿರಲಿ ಇದನ್ನೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ತೆಳು ಕಲಿಸ್ಕೊಬೇಕು. ಹಾಗೆ ಪಕ್ಕದಲ್ಲೇ ಸ್ವಲ್ಪ ಟೀ ಎಲ್ಲ ಮಾಡ್ಕೊತ ಒಟ್ಟಿಗೆ ಬೋಂಡ ಮಾಡ್ತಿದ್ದೆ. ಸಂಜೆ ಟೈಮ್ ಅಲ್ವಾ, ಟೀ ಜೊತೆಲಿ ಇದ್ರೇ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಮಕ್ಕಳೆಲ್ಲ ಬೇಗನೆ ಟ್ಯೂಷನ್ಗೆ ಹೋಗ್ಬಿಟ್ಟು ಬಂದುಬಿಟ್ಟಿದ್ರು. ಸಂಜೆ ಮಕ್ಕಳು ಕೂಡ ಮನೇಲಿದ್ರು ಅಲ್ವ, ಹಾಗೆ ತಿಂದುಬಿಡ್ತಾರೆ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಲಾಸ್ಟಲ್ಲಿ ಈ ಥರ ಮಿಕ್ಕಿತ್ತಲ್ವ ಹಿಟ್ಟು, ಅದಕ್ಕೆ ನಾನು ಚಿಕ್ಕದಾಗಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದಲ್ವ ಆಲೂಗೆಡ್ಡೆ, ಅದನ್ನು ಕೂಡ ಮಾಡಿದ್ರೆ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಹಾಕ್ಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ ಲೋ ಫ್ಲೇಮಲ್ಲಿ ಕರೆದ್ರೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮಾರ್ನಿಂಗಿಂದು ಇದು ವಿಡಿಯೋ ಆಗಿರುತ್ತೆ. ಸಂಡೇ ಆಗಿರೋದ್ರಿಂದ ಬಿಸ್ಕೆಟ್ ತರಿಸಿದ್ದೆ. ನಾನು ಯಾವಾಗಲೂ ಬಿಸ್ಕೆಟ್ ತರಿಸಲ್ಲ, ಯಾಕೆಂದರೆ ಮಕ್ಕಳು 2 ಬಿಸ್ಕೆಟ್ 3 ಬಿಸ್ಕೆಟ್ ತಿಂದರೆ ಸಾಕು, ಊಟನೇ ಮಾಡೋದಿಲ್ಲ ಅಂತ ಹೇಳ್ತಾರೆ, ಹಸಿವಾಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಹೊರಗಡೆ ಯಾವುದೇ ರೀತಿಗೆ ಕುರ್ಕುರೆ ಅದು ಇದೆಲ್ಲ ಎಂಥದ್ದು ಕೊಡಿಸೋದಿಲ್ಲ. ನನಗೆ ತಿನ್ನಬೇಕು ಅನಿಸ್ತಾ ಇತ್ತು, ಅದಕ್ಕೆ ಬಿಸ್ಕೆಟು ಒಂದು ಬನ್ನು ತೊಗೊಂಬರ್ರಿ ಅಂತ ಹೇಳಿದ್ದೆ. ಬನ್ನಿತ್ತು. ನಾನು ಸ್ವಲ್ಪ ಮಗ ದೊಡ್ಡವರು ಇಬ್ಬರು ಕೂತ್ಕೊಂಡು, ಹಾಗೆ ಇವಾಗಿನ ಕಾಲದ ಮಕ್ಕಳಂತೂ ತುಂಬಾ ಹಠ ಮಾಡ್ತಾರೆ, ಕೇಳಿದ್ದನ್ನೇ ಕೊಡಿಸ್ಬೇಕು ಆ ಥರ ಹಠ ಮಾಡ್ತಾರೆ. ಅಂದರೆ ನಾವು ಮನೆಯಲ್ಲಿ ಹೇಗೆ ಕಲಿಸ್ತೀವೋ ಅದೇ ಥರ ಮಕ್ಕಳು ಅದೇ ಥರ ಬೆಳೀತಾರೆ. ಸ್ವಲ್ಪ ಸ್ಟಾರ್ಟಿಂಗ್ ಬಿಡೋದಕ್ಕೆ ತುಂಬ ಕಷ್ಟ ಆಯಿತು. ಮಕ್ಕಳು ಬಿಸ್ಕೆಟು ಡೈಲಿ ಅಂದರೆ 2 ಪೀಸ್ ತಿನ್ನಬೇಕು ಅಂತ ಹೇಳಿಬಿಟ್ಟು ಕೊಡಿಸ್ತಾ ಇದ್ವಿ. ಅದೇ ಕಂಟಿನ್ಯೂಸ್ ಆಗಿ ಅಭ್ಯಾಸ ಆಗಿಬಿಡ್ತು. ಕೊನೆಯಲ್ಲಿ ಊಟ ಎಲ್ಲ ತಿಂಡಿ ಎಲ್ಲ ಮಾಡ್ತಾ ಇರಲಿಲ್ಲ ಜಾಸ್ತಿ, ಸ್ವಲ್ಪ ಹೊಟ್ಟೆ ನೋವು ಅಂತಲೇ ಹೇಳ್ತಾಯಿದ್ರು. ಹಾಗಾಗಿ ಬಿಸ್ಕೆಟ್ ತರೋದನ್ನೇ ನಿಲ್ಲಿಸ್ಬಿಟ್ವಿ. ತುಂಬ ಅಪರೂಪ. ಇವಾಗ ಏನಾದ್ರು ಮಕ್ಕಳಿಗೆ ಸ್ಕೂಲ್ ರಜೆ ಬಿಟ್ಟಿರ್ತಾರಲ್ವ, ಆ ಟೈಮಲ್ಲಿ ಅವ್ರಿಗೂ ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ, ಬೇಜಾರಾಗ್ತಾರೆ. ಹಾಗೆ ಟಿ ವಿ ನೋಡ್ಕೊತ ಕೂತಿರ್ತಾರೆ ಸ್ವಲ್ಪ ದಿನ ರಜೆದಾಗ. ನನಗೆ ನೋಡಿಬಿಟ್ಟು ಅಯ್ಯೋ ಪಾಪ ಇವತ್ತೇನಾದರೂ ಒಂಚೂರು ತಿನ್ನಲಿ ಅಂತ ಹೇಳ್ಬಿಟ್ಟು ನಾನೇ ಒಂದು ಬಿಸ್ಕೆಟ್ ತೊಗೊಂಬರಕ್ಕೆ ಹೇಳ್ತೀನಿ. ಇವು ಸಂಡೆ ಆಗಿರೋದ್ರಿಂದ ಬಂದು ತೊಗೊಂಡು ಬೆಳಗ್ಗೆ ಇಬ್ಬರು ಮಾತಾಡ್ಕೊತ ಹಾಗೆ ಮಗನ ಜೊತೆ ಕಾಫಿ ಕುಡ್ದಿದ್ದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಟೊಮೆಟೊ ಸ್ವಲ್ಪ ಕಾಯಿ ಥರ ಇತ್ತು, ಹಾಗಾಗಿ ಸ್ವಲ್ಪ ನೀಟಾಗೆಲ್ಲ ತೊಳೆದ್ಬಿಟ್ಟು ಹೊರಗಡೆನೇ ಇಟ್ಬಿಟ್ಟಿದ್ದೆ. ಸ್ವಲ್ಪ ಚೆನ್ನಾಗಿ ಹಣ್ಣಾಗಲಿ ಅಂತ ಹೇಳ್ಬಿಟ್ಟು, ನಮಗೆ ತುಂಬ ಹಣ್ಣಾಗಿರಬೇಕು ಸಾಂಬಾರಿಗೆ, ಹಾಗಾದರೆ ಚೆನ್ನಾಗಿ. ಈ ಹೊರಗಡೆಲಿ ಇರೋದಾದರೆ ಸ್ವಲ್ಪ ದೋರ್ಗಾಯಿ ಅಂತ ಹೇಳ್ತಲ್ಲ, ಅರ್ಧಂಬರ್ಧ ಕಾಯಿ ಇರೋದು, ಆ ಥರ ಇದ್ರೂ ನಡೆಯುತ್ತೆ. ಹಾಗಾಗಿ ಹಣ್ಣಾಗೋದಕ್ಕಿಂತ ಹೊರಗಡೆ ಇಟ್ಟಿದ್ದೆ. ಇದು ನೋಡ್ಬೋದು ಮಾಲ್ಟ್ ಪೌಡರು ಎಷ್ಟೊಂದಿದೆ. ನಾನು ಅರ್ಧ ಹಾಕಿಸ್ಕೊಂಬಂದಿದ್ದೀನಿ ಹಿಟ್ಟನ್ನ, ಇನ್ನೂ ಅರ್ಧ ಹಾಗೆ ಇದೆ, ಹುರಿದಿಟ್ಟಿರೋದು ಎತ್ತಿಟ್ಟಿದ್ದೀನಿ. ನೀಟಾಗಿ ಕವರಲ್ಲಿ ಹಾಕಿ ಅದನ್ನ ಇನ್ನೊಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ, ನೀಟಾಗಿ ಮುಚ್ಚಿಬಿಟ್ಟು ಮತ್ತೆ ನೆಕ್ಸ್ಟ್ ಹಾಕ್ಸ್ಕೊಂಬರ್ಬೋದು. ಈ ದೊಡ್ಡ ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ, ಮತ್ತು ಈ ಸಣ್ಣ ಬಾಕ್ಸಲ್ಲಿ ಇರೋದು ಡೈಲಿ ಮಾಡೋದಕ್ಕೆ ತೊಗೊತೀನಿ. ಪದೇ ದೊಡ್ಡ ಬಾಕ್ಸಲ್ಲಿ ಓಪನ್ ಮಾಡಿ ಎಲ್ಲ ಎತ್ತಿಡೋಕ್ಕೆಲ್ಲ ಆಗೋದಿಲ್ಲ. ಹಾಗಾಗಿ ನೋಡ್ಬೋದು, ಹಾಗೆ ಫ್ರೆಶ್ ಆಗಿರುತ್ತೆ. ಅವಾಗ ಸ್ವಲ್ಪ ಮಾಡಿಸ್ಕೊಂಬಂದ್ರೆ ಇದೇನಿಲ್ಲಾಂದ್ರೂ 1 ತಿಂಗಳು ಆಗ್ತಾ ಬಂತು. ಅರ್ಧ ಹಾಕಿಸ್ಕೊಂಬಂದು ಅಷ್ಟನ್ನು ಹಾಕ್ಸ್ಕೊಂಬಂದಿದ್ರೆ 2 ತಿಂಗಳು ಆಗ್ತಾ ಇತ್ತು. ನೀನು ಏನು ಕಟಿಂಗ್ ಬೇಕು ಅಂತ ಕೇಳಿದೆ? ಇನ್ನೊಂಚೂರು ಚೆನ್ನಾಗಿ ಇನ್ನು ಮಾಡ್ಸಕ್ಕಾಗಲಿಲ್ಲ, ಇನ್ನೂ ಸಣ್ಣಕ್ಕೆ ಮಾಡಿಸ್ಬೇಕಿತ್ತು. ವಾವ್ ಬಿಡಪ್ಪ, ತುಂಬ ಚೆನ್ನಾಗಿದೆ. ಹೋಗಿ ಸ್ನಾನ ಮಾಡ್ಕೊಂಡು ಚೆನ್ನಾಗಿ ಪುಟಾಣಿಗಿದೆ ಕಡೆ. ಇಲ್ಲಿ ಮುಂದ್ಗಡೆ ಈ ಥರ ಸೂಪರ್ ಮಾಡಿದ್ದಾರೆ. ಕಾಯಿ ಕಡೆ ಒಂದು ಪಾತ್ರೆ ಪುಟಾಣಿ ಚೆನ್ನಾಗಿದೆ. ಇರು 1 ನಿಮಿಷ. ಕಟ್ಟಿಂಗ್ ಮಾಡಿಸ್ಕೊಂಡು ಏನು ಸ್ನಾನ ಮಾಡ್ತಾ ಗೊತ್ತಾ? ಇಲ್ಲಿ ಕೂದಲೆಲ್ಲ ಕಟ್ ಮಾಡಿರ್ತಾರಲ್ಲ, ಇಲ್ಲೆಲ್ಲ ಪುಡಿ ಬಿದ್ದಿರುತ್ತೆ, ಇಲ್ಲೆಲ್ಲ ಪುಡಿ ಇಲ್ಲೆಲ್ಲ ಪುಡಿ ಇರ್ತೈತಿ. ಅದು ಕೂದಲು ಏನಾದರೂ ಹಾಸಿಗೆ ಮೇಲೆ ಊಟ ಮಾಡ್ಬೇಕಾದ್ರೆ ತಟ್ಟೆಲೆಲ್ಲ ಬೀಳುತ್ತೆ, ಏನಾದರೂ ತಿನ್ಬೇಕಾದ್ರೆ ಅದಕ್ಕೆಲ್ಲ ಅಂಟ್ಕೊಳ್ಳುತ್ತೆ. ಅದಕ್ಕೆ ತಲೆ ಸ್ನಾನ ಮಾಡಿದ್ರೆ ಇಲ್ಲಿ ಕೂದಲೆಲ್ಲ ಚೆನ್ನಾಗಿ, ಅದಕ್ಕೆ ಮತ್ತೆ ನೀಟಾಗಿ ಸ್ನಾನ ಮಾಡಿದ್ರೆ ಎಲ್ಲ ಹೋಗ್ಬಿಡುತ್ತೆ. ಕಟ್ಟಿಂಗ್ ಎಲ್ಲಿ ಮಾಡಿರೋದು? ಬೆನ್ ಮೇಲೆ ಮಾಡಿದಾರೆ ಕಟ್ಟಿಂಗ? ತಲೆ ತಾನೇ ಕಟ್ಟಿಂಗ್ ಮಾಡೋದು. ಮತ್ತೆ ಎಲ್ಲಿ ಸ್ನಾನ ಮಾಡಬೇಕು ಹೇಳು? ಎಲ್ಲಿ ಸ್ನಾನ ಮಾಡ್ಬೇಕು ಹೇಳು? ಮತ್ತೆ
ಮತ್ತೆ ಆಯ್ತು, ಇಲ್ಲೇ ಸ್ನಾನ ಮಾಡ್ಬೇಕು. ಅಲ್ಲಿ ಸ್ನಾನ ಮಾಡಿದ್ರೆ ಇನ್ನೇ ಮಾಡು. ತಲೆ ಸ್ನಾನ ಮಾಡಬೇಕು. ಗುಡ್ ಬಾಯ್. ಅದೇನೆ ಪಾತ್ರೆ. ಓದೋದ್ನ ಸರ್ ಪದಗಳ ಅರ್ಥ ಕಲಿ. ದೋಸೆ ರುಬ್ಬಿಟ್ಟಿದೆ ನೋಡ್ಬೋದು, ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿದೆ ಹಿಟ್ಟೆಲ್ಲ. ಇಂಥ ಇದು ಚಟ್ನಿ ಎಲ್ಲ ಮಾಡ್ತಾ ಇಲ್ಲ. ಆಲೂಗಡ್ಡೆ ಪಲ್ಯ ಸ್ವಲ್ಪ ಕುರ್ಮಾ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ತೆಳುವಾಗಿ ಮಾಡ್ತಾರಲ್ಲ ಆ ಥರ ಮಾಡೋಣ ಅಂತ ಆಲೂಗಡ್ಡೆ ಬೇಯಕ್ಕೆ ಇಟ್ಟಿದ್ದೀನಿ. ಅಂದರೆ ಎಂತ ಮಾಡೋದು ಅಂದರೆ ಸ್ವಲ್ಪ ಸಾಂಬಾರೆಲ್ಲ ಮಿಕ್ಕಿದೆ. ಬೆಂಡೆಕಾಯಿ ಸಾಂಬಾರು ಮಾಡಿದೆ, ಬೆಂಡೆಕಾಯಿ ಸಾಂಬಾರಿದೆ, ಸ್ವಲ್ಪ ತಿಳಿ ಸಾಂಬಾರಿದೆ, ಎರಡೂ ಮಾಡಿದೆ. ಬೆಂಡೆಕಾಯಿ ಸಾಂಬಾರು ಊಟ ಮಾಡಲ್ಲ ಅಂತ ಸ್ವಲ್ಪ ತಿಳಿ ಸಾರು ಮಾಡಿದೆ ಮಕ್ಕಳಿಗೆ. ಎರಡು ಸಾಂಬಾರು ಮಿಕ್ಕಿದೆ, ಅದೇ ಸ್ವಲ್ಪ ಖಾಲಿಯಾಗಿ ಸುಮ್ಮನೆ ಎಂತ ವೇಸ್ಟ್ ಮಾಡೋದು, ಖಾಲಿಯಾಗಿ ಅಂತ ವೆಯ್ಟ್ ಮಾಡ್ಬೋದು. ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಇಂಥ ಸ್ಪೆಷಲೆಲ್ಲ ಏನೂ ಮಾಡೋಕ್ಕೆ ಹೋಗ್ತಾ ಇಲ್ಲ. ಒಂದು ಸ್ವಲ್ಪ ಎಲ್ಲ ಸಾಂಬಾರುಗಳೆಲ್ಲ ಮಿಕ್ಬಿಟ್ಟಿತ್ತು, ಒಂಚೂರು ಖಾಲಿ ಆಗಲಿ ಅಂತ ಹೇಳಿಬಿಟ್ಟು ಹಾಗೆ ಆಲೂಗಡ್ಡೆ ಪಲ್ಯ ಮಾಡೋಣ. ಆದರೆ ಡೈಲಿ ಆಲೂಗಡ್ಡೆ ಪಲ್ಯ ಚಟ್ನಿ ಬೇಡ, ಎಂತ ಮಾಡೋದು, ಇವಾಗ ಸ್ಪೆಷಲಾಗಿರಲಿ ಅಂತ ಹೇಳಿಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡಿದೆ. ಅದನ್ನು ಸ್ವಲ್ಪ ಯಾವ ಥರ ಮಾಡಿದ್ರೆ ಸ್ವಲ್ಪ ಗರಂ ಮಸಾಲ, ಕಸೂರಿ ಮೇಥಿ, ಒಂಚೂರು ಖಾರ ಪುಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಸ್ಟ್ರಾಂಗಾಗಿ ಮಾಡಿದ್ದೆ. ತುಂಬ ಖಾರ ಎಲ್ಲ ಮಾಡಿರಲ್ಲ, ಅಂದರೆ ಈ ಮಸಾಲೆಗಳೆಲ್ಲ ಹಾಕ್ಬಿಟ್ಟು ಮಾಡಿದ್ದೆ. ಚಿಕ್ಕ ಮಗ ಎಷ್ಟು ತಲೆ ತಿಂತಾಯಿತ್ತು ಅಂದರೆ, ನನಗೆ ಚಟ್ನಿ ಮಾಡಿಲ್ಲ, ಚಟ್ನಿ ಮಾಡಲೇಬೇಕು ಅಂತ ತಲೆ ತಿಂತಾಯಿತ್ತು. ನನಗೆ ನೋಡಿದ್ರೆ ಅಂದರೆ ನನಗೆ ಏನಾದ್ರು ಮಾಡಬೇಕು ಅಂತ ಇದ್ದರೆ ಅದು ಒಂದು ಟೈಮ್ ಹಿಡ್ಕೊಂಡು ಮಾಡಿಬಿಡ್ತೀನಿ. ಇವಾಗ ಆಲೂಗಡ್ಡೆ ಪಲ್ಯಗೆ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಇವಾಗ ಮತ್ತೆ ಟೈಮ್ ಆಗಿಬಿಟ್ಟಿದೆ. ಇವಾಗ ಚಟ್ನಿ ಮಾಡೋ ಅಂತ ಮತ್ತೆ ಕೂತ್ಕೊಂಡ್ರೆ ಎಂತ ಮಾಡೋದು, ಅದ್ರ ಬೇರೆ ತುರಿದಿರೋದು ಬೇರೆ ಚಟ್ನಿಗೆ ರೆಡಿ ಇರಲಿಲ್ಲ ಕೊಬ್ಬರಿ, ಇಲ್ಲಾಂದರೆ ಬೇಗ ಪಟಾಪಟನೆ ಮಾಡಿಕೊಡ್ತಾಯಿದ್ದೆ. ಟೈಮ್ ಬೇರೆ ಆಗಿಬಿಟ್ಟಿತ್ತು. ಎಂತ ಮಾಡೋಕ್ಕೆ ಹೋಗೋದು, ಚಟ್ನಿ ಇಲ್ಲಪ್ಪ ತಿನ್ನು ಅಂತ ಹೇಳಿದ್ರೆ ಎಂತ ಮಾಡಿದ್ರು ತಿಂದಿಲ್ಲ. ಸಖತ್ ಹಠ ಮಾಡುತ್ತೆ. ಚಿಕ್ಕದು ಬೇಡ ಅಂದರೆ ಬೇಡ, ಅದಕ್ಕೆ ಬೇಕು ಅಂದರೆ ಬೇಕು, ಆ ಥರ ಹಠ ಮಾಡುತ್ತೆ. ಕೊನೆಯಲ್ಲಿ ಅದು ಕೊಬ್ಬರಿ ಚಟ್ನಿ ಪುಡಿ ಮಾಡ್ಕೊಂಡಿದ್ದಲ್ವ ನಾನು ಕಡುಬಿಗೆ ಅಂತ ಅದಿತ್ತು. ಆ ಚಟ್ನಿ ಪುಡಿಯಲ್ಲಿ ತಿಂದುಬಿಟ್ಟು ಮುಗಿಸ್ಕೊಂಡ್ರು. ಅವತ್ತು ಆ ಥರ ಆಯಿತು ನಂದು ಭಾನುವಾರದ್ದು ಆಲೂಗಡ್ಡೆ ಪಲ್ಯದ ಪರಿಸ್ಥಿತಿ. ಈ ಥರ ಆಗಿಬಿಡ್ತು. ಇನ್ನೊಂದು ಸರಿ ಈ ಥರ ಮಾಡಬಾರ್ದು, ಎರಡನ್ನೂ ಮಾಡಬೇಕು, ಒಂದೊಂದೇ ಮಾಡಿದ್ರೆ ಈ ಥರ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಹೆಂಗೋ ತಿನ್ಕೊಂಡ್ರು. ನೆಕ್ಸ್ಟು ಬಂದುಬಿಟ್ಟು ದೊಡ್ಡ ಮಗನಿಗೆ ಯೂನಿಫಾರ್ಮ್ ಕೊಟ್ಟಿರಲಿಲ್ಲ, ವೈಟ್ ಕಲರ್ ಕೊಟ್ಟಿರಲಿಲ್ಲ. ಕೆಲವರು ಆಚೆ ಕಡೆ ತೊಗೊತಿದ್ರು, ಇನ್ನು ಕೆಲವರು ಅಲ್ಲೇ ಆರ್ಡ್ರ್ ಕೊಟ್ಟರೆ ಸ್ಕೂಲಲ್ಲೇ ಕೊಡ್ತಾರೆ. ಸರಿ ಆಚೆ ಕಡೆ ತೊಗೊಂಡ್ರಾಯ್ತು, ಇವಾಗ ಆರ್ಡ್ರ್ ಕೊಟ್ಟರೆ ಮತ್ತೆ ಲೇಟ್ ಆಗಿಬಿಡುತ್ತೆ ಅಂದ್ಕೊಂಡು ನಾನೇನು ಮಾಡಿದೆ, ತೊಗೊಂಡೋಗೋಕೆ ಅಂತ ಹೇಳ್ಬಿಟ್ಟು ಮಾರ್ಕೆಟಿಗೆ ಬಂದಿದ್ವಿ. ಅಲ್ಲಿ ನೋಡಿದ್ರೆ ಅವರ ಕ್ಲಾಸ್ ಟೀಚರಿಗೆ ಫೋನ್ ಮಾಡಿ ಯಾವುದು ಪ್ಯಾಂಟು ಅಥವಾ ಶಾರ್ಟ್ಸೋ ಬೇಕಂತ ಕೇಳೋಕ್ಕೆ ಕಾಲ್ ಮಾಡಿದರೆ, ಅವರು ಇಲ್ಲ ಮೇಡಮ್, ಆಗಲೇ ಅವ್ರು ಆರ್ಡ್ರ್ ಕೊಟ್ಬಿಟ್ಟಿದ್ದಾರೆ ಇಲ್ಲಿಗೆ ಅಂತ ಹೇಳಿದರು. ಅವಾಗ ಎಂತ ಮಾಡೋದು ನಮಗೆ ಗೊತ್ತಿಲ್ಲ. ಮೊದಲಾದರೂ ಹೇಳಿದರೆ ನಾವು ಬರ್ತಾನೆ ಇರಲಿಲ್ಲ. ಮಗನಿಗೆ ಹೊರಗಡೆ ಹೋಗೋದೊಂದು ಖುಷಿಗೆ ಆಯಿತು ಅಂತೇಳಿ ಕರ್ಕೊಂಬಂದುಬಿಟ್ಟಿದ್ದಾರೆ. ಆಮೇಲೆ ಕೇಳಿದ್ರೆ ಹೌದು ಕೆಲವ್ರು ಕೊಟ್ಟರು ಅಳತೆನ, ನಾನು ಅಳತೆ ಕೊಟ್ಬಿಟ್ಟಿನಿ ಅಂತ ಹೇಳಿದ. ಇನ್ನೆಂತ ಮಾಡೋದು, ಸರಿ ಬಂದುಬಿಟ್ಟು ಹಾಗೆ ಸ್ವಲ್ಪ ಬಂದು ಏನಾದರೂ ಸಾಮಾನು ಬೇಕಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಒಂದು ರೌಂಡ್ ಹಾಕ್ಕೊಂಬಂದ್ವಿ. ಒಂದು ಚಿಕ್ಕದಾಗಿರೋದು ಲಟ್ಟಣಿಗೆ ಇಷ್ಟ ಆಯಿತು. ಈ ಬ್ಲ್ಯಾಕ್ ಕಲರ್ದು ಒಂಥರ ಲೈನ್ ಇರುತ್ತಲ್ಲ, ಅದೊಂಥರ ಚೆನ್ನಾಗಿರುತ್ತೆ. ರೊಟ್ಟಿ ಎಲ್ಲ ಡಿಸೈನ್ ಬರುತ್ತೆ, ಜೋಳದ ರೊಟ್ಟಿ ಎಲ್ಲ ಉಜ್ತೀವಲ್ವ, ತುಂಬ ಚೆನ್ನಾಗಿ ಡಿಸೈನ್ ಬರುತ್ತೆ. ಅದು ಲಟ್ಟಣಿಗೆ ತೊಗೊಳ್ಳೋಣ ಅಂತ ನೋಡಿದೆ, ಬೇಡ ಇವಾಗಲೇ ನಮ್ಮ ಮನೇಲಿ 4 ಲಟ್ಟಣಿಗೆ ಇದೆ, ಮತ್ತೆ ಎಂಥ ತೊಗೊಂಡು ವೇಸ್ಟ್ ಮಾಡಲಿ, ಯಾವಾಗಲೂ ಅಪರೂಪಕ್ಕೆ ಉಜ್ಜೋದಕ್ಕೆಲ್ಲ ಇನ್ನೆಂಥ ಬೇಕು ಅಂದ್ಕೊಂಡು ಬೇಡ ಅಂತ ಹಾಗೆ ಬಿಟ್ಬಿಟ್ಟು ನೋಡೋಣ ಏನಾದರೂ ಸಿಗುತ್ತಂತ ಎಂಥದ್ದು ತೊಗೊಳೋದಿರಲಿಲ್ಲ. ಹಾಗೆ ಬಂದುಬಿಟ್ಟು ನೋಡಿರಿ ಎಷ್ಟು ಫ್ರೆಶ್ ಆಗಿರೋ ತರಕಾರಿ ಇದೆ ಮಾರ್ಕೆಟಲ್ಲಿ, ಅಂದರೆ ನೋಡಿದ್ರೇ ತೊಗೊಬೇಕು ಅನಿಸ್ತಾ ಇತ್ತು. ಮನೇಲಿ ಇದ್ದಲ್ವ, ಹಾಗಾಗಿ ತರಕಾರಿ ಎಲ್ಲ ತೊಗೊಳಕ್ಕೆ ಹೋಗಲಿಲ್ಲ. ಹಾಗೆ ಬಂದ್ವಿ. ಸಖತ್ತು ರಶ್ ಇತ್ತು, ಸಂಡೇ ಆಗಿರೋದ್ರಿಂದ ತುಂಬಾ ರಶ್ಶು, ಟ್ರಾಫಿಕ್ಕು, ಗಾಡಿಗಳೇ ಮುಂದೆ ಹೋಗ್ತಾರಲ್ಲ ಅಷ್ಟೊಂದು ರಶ್ ಇರುತ್ತೆ ಸಂಡೇ ಬಂದರೆ. ಹಾಗೆ ಅಲ್ಲಿಂದ ಬರ್ತಾ ಎಂಥದ್ದು ಹಾಗೆ ನಮ್ಮ ದೊಡ್ಡ ಮಗ ಬಂದುಬಿಟ್ಟು ಫ್ರೆಂಡ್ಶಿಪ್ ಡೇ ಇದೆ ಅಲ್ವಾ, ಸ್ವಲ್ಪ ಬ್ಯಾಂಡೆಲ್ಲ ತೊಗೊಬೇಕು ಅಂತ ಹೇಳ್ದು. ಹಾಗಾಗಿ ಅಲ್ಲಿಂದ ಹೋಗ್ಬಿಟ್ಟು ಫ್ರೆಂಡ್ಶಿಪ್ ಬ್ಯಾಂಡ್ ತೊಗೊಂಡು, ಹಾಗೆ ರಕ್ಷಾಬಂಧನ ಹತ್ರ ಬಂತಲ್ವ, ಫುಲ್ಲು ರಶ್ಶು ಅಂಗಡಿಯಲ್ಲೆಲ್ಲ. ಚೆನ್ನಾಗಿತ್ತು ಒಂಥರ ನೋಡೋದಕ್ಕೆ. ಫುಲ್ ಬರೀ ರಾಖಿಗಳದ್ದೇ ಒಂದು ಅಂಗಡಿ ಇತ್ತು, ತುಂಬ ಚೆನ್ನಾಗಿದೆ. ಯಾವಾಗಲೂ ಅಲ್ಲೇ ತೊಗೊಳೋದು, ಕಮ್ಮಿ ರೇಟಿಗೆ ಹೋಲ್ಸೇಲಾಗಿ ಸಿಗುತ್ತೆ. ಅಲ್ಲಿಂದ ತೊಗೊಂಡು ಹಾಗೆ ನೆಕ್ಸ್ಟು
ಸ್ವಲ್ಪ ಹಣ್ಣುಗಳೆಲ್ಲ ಬೇಕಿತ್ತು, ಹಣ್ಣುಗಳೆಲ್ಲ ತೊಗೊಂಡು ಸ್ಲಿಪ್ಪರ್ಗಳು ಅದು ಬೇಕಿತ್ತು, ಅದು ಕೂಡ ತೊಗೊಂಡು ಶಾಪಿಂಗ್ ಮಾಡ್ಕೊಂಡು ಮುಗಿಸ್ಕೊಂಡು ಬಂದ್ವಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಗಿಡ ಮರಗಳೆಲ್ಲ. ಈ ಹಸಿರು ನೋಡೋಕ್ಕೆ ಒಂದು ಚೆಂದ, ಅಷ್ಟು ಚೆನ್ನಾಗಿ ಲೈನಾಗಿ ಮರಗಳೆಲ್ಲ ಇತ್ತು. ಹಾಗೆ ಇದರಲ್ಲಿ ಪೇಟೆಯಲ್ಲಂತೂ ನೋಡಿದ್ರೆ ಒಂಥರ ಹಬ್ಬದ ವಾತಾವರಣನೇ ಅಂತ ಅನಿಸ್ಬೋದು. ಅಷ್ಟು ಜನಗಳು, ಸೈಡಲ್ಲೆಲ್ಲ ಸಾಮಾನುಗಳೇನಾರು ಸೇಲಲ್ಲಿ ಕೆಳ ಇಟ್ಕೊಂಡಿರ್ತಾರಲ್ಲ ಅದು, ಹಾಗೆ ಹಣ್ಣುಗಳು, ಹೂವು ಹಣ್ಣು ಎಲ್ಲ ನೋಡ್ತಾ ಇದ್ರೆ ಒಂಥರ ಹಬ್ಬದ ವಾತಾವರಣ ಅನಿಸ್ತಾ ಇರುತ್ತೆ. ಮಾರ್ಕೆಟಿಗೆ ಹೋದರೆ ಏನೋ ಒಂಥರ ಚೆನ್ನಾಗಿ ಮನಸ್ಸಿಗೆ ಖುಷಿ ಇದೆ ಆ ಜನಗಳೆಲ್ಲ ನೋಡಿಬಿಟ್ಟು. ಹಾಗೆ ಅಲ್ಲಿಂದ ಬರ್ತಾ ಯಾವಾಗಲೂ ಕಂಪಲ್ಸರಿ ಬಂದರೆ ಇಲ್ಲಿ ಜಿಲೇಬಿ ಮಿಸ್ ಮಾಡಲ್ಲ. ಚಿಕ್ಕ ಮಗನಿಗೆ ಜಿಲೇಬಿ ಅಂದರೆ ತುಂಬ ಇಷ್ಟ. ಏನಾದರೂ ಒಂದು ಹೇಳ್ಬಿಟ್ಟು ತರ್ತೀನಪ್ಪ ಅಂತೇಳಿ ಹಾಗೆ ಬಿಟ್ಟು ಮನೇಲಿ ಬಿಟ್ಬಿಟ್ಟು ಬಂದಿದ್ವಿ. ಬರೀ ದೊಡ್ಡವನು ಕರ್ಕೊಂಬಂದಿದ್ದು, ಯೂನಿಫಾರ್ಮ್ ದೊಡ್ಡವನಿಗೆಲ್ಲ ಬೇಕಾಗಿರೋದು, ಹಾಗಾಗಿ ಅಳತೆ ಬೇಕಲ್ವ ಅಂತೇಳ್ಬಿಟ್ಟು ಕರ್ಕೊಂಬಂದಿದ್ದು. ಅದನ್ನು ಜಿಲೇಬಿ ತೊಗೊಂಡು, ಹಾಗೆ ಮೈಸೂರು ಪಾಕು ಮತ್ತು ಜಾಂಗೀರ್ ಇರುತ್ತೆ ಅದೆಲ್ಲ ತೊಗೊಂಡು, ಜೋಳ ಎಲ್ಲ ತೊಗೊಂಬಂದಿದ್ವಿ ಅಲ್ಲಿಂದನೇ. ಅದನ್ನ ಎಲ್ಲ ಬಿಡಿಸ್ಬಿಟ್ಟು ಬೇಯಿಸ್ಬಿಡೋಣ ಅಂತ ಹೇಳಿಬಿಟ್ಟು ಬಿಡಿಸ್ಬಿಟ್ಟು ಬೇಯಿಸ್ತಾ ಇದ್ರೆ ಅದೇನಾಯಿತು, ಸ್ವಲ್ಪ ಏನಂತಾರೆ ಎಳೆ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಹಾಗೆ ಬಂದುಬಿಟ್ಟಿದೆ. ಅದನ್ನ ಸ್ವಲ್ಪ ಕೇರಲಿಲ್ಲ ನಾನು, ಬಿಡು ನೀರಲ್ಲಿ ಹಾಕಿದರೆ ಮೇಲೆ ಬಂದುಬಿಡುತ್ತೇನೋ ತೆಗೆಯೋಣ ಅಂತ ಅಂದ್ಕೊಂಡು ಹಾಕಿದ್ರೆ ನೋಡಿದ್ರೆ ಅದು ಮೇಲೆ ಬರಲಿಲ್ಲ. ಎಲ್ಲ ಕೆಳಗಡೆ ಸ್ವಲ್ಪ ಭಾರ ಇರುತ್ತೆ ಅನಿಸುತ್ತಲ್ಲ, ನೀರಿನ ಅಂಶ ಇರುತ್ತಲ್ವ, ಹಾಗಾಗಿ ಅದೆಲ್ಲ ಮೇಲೆ ಬರಲಿಲ್ಲ. ಮತ್ತೆ ಹಿಂಗೆಲ್ಲ ತೆಗಿಯೋ ಥರ ಆಗಿಬಿಡ್ತು. ಎಷ್ಟಾಗುತ್ತೋ ಅಷ್ಟು ತೆಗೆದ್ಬಿಟ್ಟು ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಒಂದೆರಡು ರೆಸಿಪಿ ಮಾಡೋಣ ಅಂದ್ಕೊಂಡೆ, ಟೈಮ್ ಆಗಿಬಿಟ್ಟಿದೆ. ಅಲ್ಲೆಲ್ಲ ಸುತ್ತಾಕೊಂಡು ಬಂದು ಮತ್ತೆ ಮನೆಯಲ್ಲೆಲ್ಲ ಎಷ್ಟೊಂದು ಕೆಲಸ, ಪಾತ್ರೆಗಳೆಲ್ಲ ಹಾಗೆ ಬಿದ್ದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಟೈಮ್ ಆಗಿಬಿಡ್ತು. ಎಂತ ಮಾಡೋದು, ರೆಸಿಪಿ ಬೇಡ ಅಂದ್ಬಿಟ್ಟು ಅದೇ ಒಂದು ರೆಸಿಪಿ ಎಲ್ಲ ಮಾಡಿದರೆ ಏನಾದರೂ ಮಾಡಿದರೆ ಮಕ್ಕಳು ತಿನ್ನೋದಿಲ್ಲ, ಅದಕ್ಕೆ ಕಾಳೇ ಬೇಕು. ಹಾಗಾಗಿ ಹೋಗ್ಲಿ ಬಿಡು ಎಂತ ಮಾಡೋದು, ಕಷ್ಟಪಟ್ಟು ಮಾಡಿ ಅವ್ರು ತಿಂದಿಲ್ಲ ಅಂದರೆ ಎಂತ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರಿಗೆ ಹಾಗೆ ಕಾಳನ್ನು ಬೇಯಿಸ್ಕೊಟ್ವಿ. ತುಂಬಾ ಚೆನ್ನಾಗಿತ್ತು, ಎಳೆ ಕಾಳಾಗಿರೋದ್ರಿಂದ. ಹಾಗೆ ಹೂವು ಬಿಟ್ಟಿತ್ತು ಎಷ್ಟೊಂದು. ನೆಕ್ಸ್ಟ್ ಡೇ ಇದು ಸುಮಾರು ಹೂವು ಬಿಟ್ಟಿದೆ. ಶಂಖಪುಷ್ಪ ನೋಡ್ಬೋದು ಎಷ್ಟೊಂದಿದೆ. ನೋಡೋದಕ್ಕೆ ಒಂದು ಖುಷಿ. ನಾವು ಏನೇ ಆಗಲಿ ಬೆಳೆಸಿರ್ತೀವಲ್ವ ಗಿಡದಲ್ಲಿ ಹೂವು ನೋಡೋದಕ್ಕೆ ಖುಷಿ. ನಾನು ಎಲ್ಲ ಗಿಡದಲ್ಲಿ ಎಲ್ಲ ಹೂವನ್ನ ಕೀಳಲ್ಲ, ಒಂದೆರಡಾದ್ರೂ ಗಿಡದಲ್ಲಿ ಹಾಗೆ ಬಿಟ್ಬಿಡ್ತೀನಿ. ನಾನು ನೋಡ್ತಾ ಇರಬೇಕು, ಹೊರಗಡೆ ಹೋದಾಗಲೆಲ್ಲ ಗಿಡಗಳು ನೋಡ್ತಾ ಇರ್ತೀನಿ. ನೋಡಿಬಿಟ್ಟು ಅಲ್ಲಿ ಹೂವು ಇರೋದು ನೋಡಿ ಒಂಥರ ಮನಸ್ಸಿಗೆ ಖುಷಿ ನನಗೆ. ಎಲ್ಲಿ ಏನಾರು ಒಂದು ಸ್ವಲ್ಪ ಬೇಜಾರಾಯಿತು ಅಂದರೆ ನಾನು ಜಾಸ್ತಿ ಹೊರಗಡೆ ಹೋಗಿ ಗಿಡಗಳೆಲ್ಲ ನೋಡ್ಕೊತಾ ಇರ್ತೀನಿ. ಅದು ಒಂದು ಕಡೆ ಒಂದು ರೌಂಡ್ ಹಾಕೊಂಬಂದ್ರೆ ಮನಸ್ಸಿಗೆ ಖುಷಿ. ಅಷ್ಟೊಂದು ಹೂವು ಸಿಕ್ಕಿದ್ದು ಅದನ್ನೆಲ್ಲ ಕಟ್ಬಿಟ್ಟೆ. ಕಾಕಡ ಹೂವು ಮತ್ತು ಮೈಸೂರು ಮಲ್ಲಿಗೆ ಅಂತಾರಲ್ಲ ಆ ಮಲ್ಲಿಗೆ, ಮತ್ತು ಪಾರಿಜಾತ ಅಂತ ಶಂಖಪುಷ್ಪ ಹೂವು, ಇಷ್ಟೊಂದು ಹೂವು ಬಿಟ್ಟಿತ್ತು. ಅದನ್ನೆಲ್ಲ ಕಟ್ಬಿಟ್ಟು ಪೂಜೆ ಕೂಡ ಆಯಿತು. ನೆಕ್ಸ್ಟ್ ಇದು ಸೋಮವಾರದ್ದು ಎಲ್ಲ ಒಂದೇ ದಿನ ಬಿಟ್ಟಿಲ್ಲ, 2 ದಿನ ಹೂವು ಅಷ್ಟೊಂದು ಸಿಗುತ್ತೆ. ನೋಡ್ಬೋದು, ಅದು ಮೈಸೂರು ಮಲ್ಲಿಗೆ ಶಿವನ ಫೋಟೋಕ್ಕೆ ಹಾಕಿದ್ವಿ. ಇದು ಶಂಖಪುಷ್ಪನೂ ಅಷ್ಟೇ ಶಿವನಿಗೆ ಪ್ರಿಯವಾದ ಹೂವು ಅಂತ ಹೇಳ್ತಾರೆ. ಹಾಗೆ ಅದಕ್ಕೂ ಕೂಡ ಫೋಟೋಗೆ ಮುಡಿಸ್ಬಿಟ್ಟು, ಇದು ಹಾರ ದೊಡ್ಡದಾಗಿತ್ತಲ್ವ, ಶಿವನ ಫೋಟೋ ಚಿಕ್ಕದಿರೋದ್ರಿಂದ ಅದಕ್ಕೆ ಹಾಕ್ಬಿಟ್ಟಿದ್ವಿ. ನಾನು ಜಾಸ್ತಿ ಎಷ್ಟೊಂದು ದೇವ್ರ ಸಾಮಾನುಗಳೆಲ್ಲ ಹಿಡ್ಕೊಂಡಿಲ್ಲ, ಎಷ್ಟು ಬೇಕಷ್ಟು ಹಿಡ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಅತ್ತೆ ಶ್ರೀರಾಮಂದು ಫೋಟೋ ಬೇಕು ಅಂತ ಹೇಳಿದ್ದಕ್ಕೆ ಫೋಟೋ ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಟೈಲ್ಸ್ ಎಲ್ಲ ಹಾಕ್ಸ್ಕೊಂಡಿದ್ವಿ. ಲಕ್ಷ್ಮೀ, ಗಣೇಶ, ಸರಸ್ವತಿ ಒಂದು ಟೈಲ್ಸ್ ಹಾಕ್ಸಿದ್ವಿ. ಇನ್ನೊಂದು ರಾಮಂದು ಫೋಟೋ ಒಂದು ಹಾಗೆ ಟೈಲ್ಸಲ್ಲಿ ತೊಗೊಂಬಂದ್ಬಿಟ್ಟಿದ್ವಿ. ಫೋಟೋ ಅಷ್ಟೊಂದು ಹಿಡ್ಕೊಂಡು ಬೇಡ ಅಂತ ಹೇಳ್ಬಿಟ್ಟು ಈ ಥರ ಹಾಗಾಗಿ ಕಲ್ಲು ಹಾಕ್ಸ್ಬಿಟ್ಟಿದ್ವಿ. ನಾವು ಟೈಲ್ಸಲ್ಲಿ ದೇವ್ರ ಫೋಟೋ ಇರೋ ತೊಗೊಂಬಂದು ಹಾಕ್ಸ್ಬಿಟ್ಟಿದ್ವಿ. ಅಷ್ಟೊಂದೆಲ್ಲ ಹಿಡ್ಕೊಂಡಿಲ್ಲ, ಜಾಸ್ತಿ ಫೋಟೋಸು ಅಥವಾ ಏನೇ ವಿಗ್ರಹಗಳಾಗಿರ್ಬೋದು. ಸಿಂಪಲ್ಲಾಗಿ ಗಣೇಶನ ವಿಗ್ರಹಗಳು ಆ ಥರದ್ದು ಈ ಥರ ಹಿಡ್ಕೊಂಡಿದ್ದೀವಿ ಅಷ್ಟೇ. ಪೂಜೆ ಕೂಡ ಮುಗಿಸ್ಕೊಂಡು ನಾನು ಕೂಡ ಬೆಳಗ್ಗೆ ತಿಂಡಿ ತಿಂತಾಯಿದ್ದೆ. ರೊಟ್ಟಿ ಮಾಡಿದ್ದೆ. ರೊಟ್ಟಿ ಮತ್ತು ಕ್ಯಾರೆಟು, ಬೀನ್ಸು, ಹೀರೆಕಾಯಿ ಇದಿಷ್ಟು ಇತ್ತು. ತರಕಾರಿ ಖಾಲಿ ಮಾಡೋದಿತ್ತಲ್ವ, ಹಾಗಾಗಿ ಎಲ್ಲ ತರಕಾರಿಗಳೆಲ್ಲ ಖಾಲಿ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ಉಳಿದಿರೋ ತರಕಾರಿಗಳೆಲ್ಲ ಹಾಕಿಬಿಟ್ಟು ಪಲ್ಯ ಮಾಡ್ಕೊಂಡು ಅಕ್ಕಿ ರೊಟ್ಟಿ ಮಾಡಿದ್ದೆ. ಜೋಳದ ರೊಟ್ಟಿ ಮಾಡೋಣ ಅಂದ್ಕೊಂಡೆ, ಸ್ವಲ್ಪ ಅನ್ನ ಜಾಸ್ತಿ ಮಿಕ್ಕಿತ್ತು, ಹಾಗಾಗಿ ಅಕ್ಕಿ ರೊಟ್ಟಿ ಮಾಡ್ಕೊಂಬಿಟ್ಟೆ. ಜೋಳದ ರೊಟ್ಟಿ ನೆಕ್ಸ್ಟ್ ಇನ್ನೊಂದು ಟೈಮ್ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮದು ಚಿಕ್ಕ ಮಗ ಹೆಂಗೆ ಅಂದರೆ ಫಸ್ಟ್ ಟೈಮ್ ನೋಡಿ ನಾವೇನು ಕಲಿಸಿರ್ತೀವೋ ಅದನ್ನೇ ಕಲ್ತ್ಕೊಳ್ಳೋದು ಅಂತ ಹೇಳೋದು ಮಕ್ಕಳಿಗೆ. ಇದಕ್ಕೇ ಇಷ್ಟು ದಿನ ನಾವು ಜೋಳದ ರೊಟ್ಟಿ ಜಾಸ್ತಿ ಅಕ್ಕಿ ರೊಟ್ಟಿ ಜಾಸ್ತಿ ಮಾಡ್ತಾ ಇದ್ದಿದ್ದು, ಜೋಳದ ರೊಟ್ಟಿ ಎಲ್ಲ ಮಾಡ್ತಾ ಇರಲಿಲ್ಲ. ಇವಾಗ ಸುಮ್ಮನೆ ಎರಡನ್ನೂ ಅನ್ನೋದು ಅದನ್ನೇ ತಿಂತಾ ಇರ್ತೀವಿ ಜಾಸ್ತಿ, ಮತ್ತು ರೊಟ್ಟಿನೂ ಅದೇ ರೊಟ್ಟಿ ಅಕ್ಕಿದೇ ಆಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಜೋಳದ ರೊಟ್ಟಿ ಮಾಡೋದು ನಿಲ್ಲಿಸ್ಬಿಟ್ಟು ಇವಾಗ ಮತ್ತೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಲ್ವ. ಮಗ ಕೇಳ್ತಾನಮ್ಮ ಜೋಳದ ರೊಟ್ಟಿ ಮಾಡಿಲ್ವಾ, ಜೋಳದ ರೊಟ್ಟಿ ಮಾಡು ಅಂತ ಕೇಳ್ತಾನೆ. ನನಗಂತೂ ಖುಷಿ, ಯಪ್ಪ ಇವಾಗಾದರೂ ಒಪ್ಕೊಂಡ್ಬಿಟ್ಟಲ್ಲ ತಿನ್ನೋದು ಜೋಳದ ರೊಟ್ಟಿ ಮಾಡು ಅಂತ. ಆಯ್ತಪ್ಪ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಈಗಿನ ನಾವು ಯಾವ ರೀತಿ ಕಲಿಸ್ತೀವಿ ತಿನ್ನೋದ್ರಿಂದ ಆಗಿರ್ಬೋದು, ಆ ಥರ ಮಕ್ಳುಗಳು ಕಲ್ತ್ಕೊತಾರೆ, ತಿಳ್ಕೊತಾರೆ. ನಾವು ಅದನ್ನ ಪ್ರಯತ್ನ ಮಾಡಬೇಕು. ಒಂದೊಂದು ದಿನ ಚೇಂಜ್ ಮಾಡ್ಕೊತ ಹೋದರೆ ಮಕ್ಳುಗಳು ಕೂಡ ಅಭ್ಯಾಸ ಆಗುತ್ತೆ. ಇನ್ನೂ ಒಂದು ಅಭ್ಯಾಸ ಮಾಡಿಸ್ಬೇಕು. ತರಕಾರಿಗಳೆಲ್ಲ ತಿನ್ನೋದು ಸ್ವಲ್ಪ ಕಡಿಮೆ ಆಗಿದೆ. ನಾವು ಸ್ವಲ್ಪ ಗ್ರೇವಿ ಥರ ಮಾಡಿದ್ರೆ ಬರೀ ಗ್ರೇವಿನಲ್ಲಿ ತಿಂತಾರೆ. ಬರೀ ತರಕಾರಿಗಳೆಲ್ಲ ಹಾಕಿ ಮಾಡಿ ಅಭ್ಯಾಸ ಮಾಡ್ಸೋಣ ಅಂದ್ಕೊಂಡೆ. ಹಾಗೆ ಮಳೆ ಬರ್ತಾಯಿತ್ತು, ನೋಡೋಕ್ಕೆ ಒಂದು ಚೆಂದ ಆಗಿತ್ತು. ಜೋರು ಮಳೆ ಬಂದಿತ್ತು ಅವತ್ತೇ, ಸ್ವಲ್ಪ ತುಂಬ ಜೋರು ಮಳೆನೆಲ್ಲ ಥರನೂ ಬರ್ತಾಯಿತ್ತು ಮಳೆ. ಸಂಜೆ ಹಾಗೆ ಒಂದು ವ್ಯೂ ತೋರಿಸ್ತಾ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇವೆಲ್ಲ.
ಹಾಗೆ ಇವತ್ತಿನ ವ್ಲಾಗು ಹೇಗೆ ಅನ್ನಿಸ್ತು ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು.